ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇದು ನೇರವಾದ ಹೊಡಿತ, ಡೈರೆಕ್ಟ್ ಹಿಟ್ಟು. ಇನ್ನು ಯಾವುದೇ ಮುಸುಕಿನ ಗುದ್ದಾಟ, ತೆರೆಯ ಹಿಂದೆ, ಬಿಹೈಂಡ್ ದ ಸ್ಕ್ರೀನ್ ಏನಿಲ್ಲ. ನೇರವಾಗಿ ಡೈರೆಕ್ಟಾಗೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ನೇರವಾಗಿ ತಾರಾಟಕ್ಕೆ ತೆಗೆದುಕೊಂಡಂಗಿದ್ದು. ಮತ್ತಿನ್ನೇನು ಅದರಲ್ಲಿ ಬಾಕಿ ಉಳಿದಿಲ್ಲ. ಯಾಕಂದರೆ ಮತ್ತಿದು ಹೊಸ್ತಲ್ಲ. ಹಿಂದೆ ಹಲವು ಬಾರಿ ಕುಮಾರಸ್ವಾಮಿಯವರು ಇದನ್ನು ಹೇಳಿದ್ದಾರೆ. ಎಲ್ಲೋ ಒಂದು ಸತಿ ದೇವೇಗೌಡರು ಕೂಡ ಹೇಳಿದ್ದು ನನಗೆ ನೆನಪು. ಈಗ ಡಿ.ಕೆ. ಶಿವಕುಮಾರ್ ಅವ್ರ ಬಾಯಲ್ಲಿ ಈ ಮಾತು ಬಂದಿದೆ. ಹೇಳಿದ್ನಲ್ಲ, ಈಗ ಮೊನ್ನೆ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್, ನಾವು ಬ್ರದರ್ಸು, ಒಂದೇ ಸಿದ್ಧಾಂತದವರು, ಒಂದೇ ಪಕ್ಷದಲ್ಲಿದ್ದೀವಿ, ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಹೋಯ್ತವೆಲ್ಲ ಹೊರಟೋಯ್ತು. ಈ ಡೈಲಾಗ್ ಹೊಡೆದ ಮೇಲೆ, ಈ ರೀತಿ ಡೈರೆಕ್ಟಾಗಿ ಹಿಟ್ ಮಾಡಿದ ಮೇಲೆ ಎಲ್ಲ ಹೊರಟೋಯ್ತು, ತೊಳ್ಕೊಂಡು ಹೋಯ್ತು. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅಂಥದ್ದು ಏನು ಹೇಳಿದ್ರು? ಯಾವ ಕಾರಣಕ್ಕಾಗಿ ಹೇಳಿದ್ರು? ಹಾಗಾದರೆ ಇದೀಗ ಎಲ್ಲಿಗೆ ಬಂದು ನಿಂತಿದೆ? ಇದರ ಅರ್ಥ ಏನು? ಅದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಹೊರಗೆ ಬಂದು ನಿಂತ್ಕೊಂಡು ಮೀಡಿಯಾ ಎದುರುಗಡೆ ಮಾಧ್ಯಮಗಳಿಗೆ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದರೆ ಇನ್ನೇನು ಬಾಕಿ ಉಳಿತು? ಫಿನಿಶ್, ದಿ ಎಂಡ್, ಫುಲ್ ಸ್ಟಾಪ್ ಬರೆದಿಟ್ಕೊಂಡಿದ್ದಾನೆ. ಯಾಕಂದರೆ ಇನ್ನು ಏನೇ ಮಾಡಿದ್ರು ಇನ್ನು ಮುಂದೆ ಅದೆಲ್ಲವೂ ಕೂಡ ತೋರಿಕೆಗೆ ಮಾತ್ರ, ನಿಮ್ಮ ಕಣ್ಣಿಗಷ್ಟೇ, ಹೊರನೋಟಕ್ಕಷ್ಟೇ. ಒಳಗಡೆ ಇದು ಇನ್ನೂ ಸರಿಪಡಿಸಲಾಗದ ಕಂದಕವನ್ನು ಸೃಷ್ಟಿಸಿದೆ ಅನ್ನೋದು ಈ ಡೈಲಾಗಿಂದ ಫೈನಲ್ ಆಗಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು, ಅದರ ಅರ್ಥ ಏನು, ಹಿನ್ನೆಲೆ ಏನು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಲೆವೆಲ್ಲಿಗೆ ಯಾವಾಗಲೂ ಹೋಗಿರಲಿಲ್ಲ. ಯಾವ ಮಾತನ್ನು ಸಿದ್ದರಾಮಯ್ಯನವ್ರನ್ನ JDSನಿಂದ ಉಚ್ಚಾಟನೆ ಮಾಡಿದಂತಹ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು, ಆ ಮಾತೀಗ ಡಿ.ಕೆ. ಶಿವಕುಮಾರ್ ಅವ್ರ ಬಾಯಲ್ಲಿ ಬಂದಿದೆ. ಏನು ಹೇಳಿದ್ರು ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರು? ನೋಡಿ, ನಾನು ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ. ಸುಮ್ಮನೆ ಹಿಂಗೆ ಹೇಳಿದ್ರು ಅಂಥೇಳಿ ಹೇಳಿ ಬಿಡೋದಿಲ್ಲ. ಅವರು ಕೊಟ್ಟ ಹೇಳಿಕೆಯನ್ನು ಯಥಾವತ್ತು ಆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಗೊತ್ತಾಗುತ್ತೆ ಅವಾಗ. ಮತ್ತು ಅದು ಯಾಕೆ ಹಾಗೆ ಹೇಳಿದ್ದಾರೆ, ಅದರ ಹಿನ್ನೆಲೆ ಏನು, ಉದ್ದೇಶ ಏನು, ಮತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅದನ್ನು ಕೂಡ ನಾನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದೇನಪ್ಪ ಅಂದರೆ, ನೋಡಿ, ಅವರು ಈಗ ಮೀಡಿಯಾದವರೆಲ್ಲ ಹೋಗಿ ಕ್ವಶನ್ ಮಾಡಿದ್ರು. ಯಾವಾಗ? ಇವತ್ತು ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಅವರ ನಿವಾಸದಲ್ಲಿ ಭೇಟಿಯಾದರು. ಹಾಗೆ ಭೇಟಿಯಾದ ನಂತರ ಹೊರಗೆ ಬಂದಾಗ ರಿಪೋರ್ಟರ್ಗಳೆಲ್ಲ ಮೈಕ್ ಇಟ್ಕೊಂಡು ಕ್ವಶನ್ ಮಾಡಿದ್ರು. ಹಲವಾರು ವಿಚಾರಗಳೆಲ್ಲ ಬಂತು. ಮನ್ರೇಗಾನ್ ಮಾತಾಡಿದ್ರು, ಬೇರೆ ಬೇರೆ ವಿಷಯ ಎಲ್ಲ ಮಾತಾಡಿದ್ರು, CWC ಮಾತಾಡಿದ್ರು, ನಿಮ್ಮನ್ನು ಯಾಕೆ ಕರೆದಿಲ್ಲ ಅನ್ನೋ ವಿಷಯ ಎಲ್ಲ ಮಾತಾಡಿದ್ರು. ಹಾಗೆಲ್ಲ ಮಾತನಾಡುವಾಗ, ಅದಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಎಲ್ಲವನ್ನೂ ಮಾಡಿದ್ದೇನೆ, ಯಾವುದನ್ನೂ ಬಿಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಬಾವುಟ ಕಟ್ಟಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಕಸ ಗುಡಿಸಿದ್ದೇನೆ, ಎಲ್ಲ ಮಾಡಿದ್ದೀನಿ ಅಂತಾರೆ ಅವರು. ಪೋಸ್ಟರ್ ಅಂಟಿಸಿದ್ದೀನಿ, ಪಕ್ಷದ ಬಾವುಟ ಕಟ್ಟಿದ್ದೀನಿ ಅಂದರೆ ಕಾರ್ಯಕರ್ತ ಆಗಿದ್ದಾಗ ಅಷ್ಟೇ ಅಲ್ಲ, ಅಧ್ಯಕ್ಷ ಆದಮೇಲೂ ನಾವು ಪೋಸ್ಟ್ ಅಂಟಿಸಿದ್ದೀನಿ ಅಂತಾರೆ. ಅಂದರೆ PCM ಅಂತೆಲ್ಲ ಅಭಿಯಾನ ಮಾಡಿ ಹೋಗಿ ಸಿದ್ದರಾಮಯ್ಯನವರು ಇವರೆಲ್ಲ ಹೋಗಿ ಪೋಸ್ಟ್ ಅಂಟಿಸಿದ್ರಲ್ಲ, ಅದು ಹೇಳ್ತಿರ್ಬೋದು. ಏನು ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿಗಳದ್ದೆಲ್ಲ ಪ್ರಚಾರಕ್ಕೆ ಹೋಗಿ ಪೋಸ್ಟ್ ಅಂಟಿಸಿರೋದಲ್ಲ, ಈ ರೀತಿ ಅಭಿಯಾನದ ಭಾಗವಾಗಿ ಅಂಟಿಸಿರೋದು. ಅದನ್ನು ನಾನು ಪೋಸ್ಟ್ ಅಂಟಿಸಿದ್ದೀನಿ ಅಂತ ಅವ್ರು ಬಳಸ್ಕೊಂಡಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಬಿಟ್ಟು. ಯಾಕೆ ಬಂತು ಅಂದರೆ, ನಿನ್ನೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ಲಿಕ್ಕೆ ಬಯಸ್ತೀನಿ ಅಂಥೇಳಿ. ಏನು ಸರ್, 5 ವರ್ಷ ನೀವು ಉಪಮುಖ್ಯಮಂತ್ರಿ ಆಗಿಯೇ ಇರ್ತೀರಾ ಅಂತ ಕೇಳಿದಾಗ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ಬಿಡ್ತೀನಿ ಅಂತ ಹೇಳಿದರು ಅವರು. ವೈರಾಗ್ಯದ ಮಾತು ಹಾಗೆ ಹೀಗೆ ಅಂತೆಲ್ಲ ವಿಶ್ಲೇಷಣೆ ನಡೀತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಕಡ್ಡಿ ತುಂಡು ಮಾಡಿದ ಹಾಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನು ಅದು ಸೂಚಿಸಿದ್ದು. ಅಂದರೆ ನಾನು ಏನೂ ಮಾಡಲಿಲ್ಲ ಅಂದರೆ ನಾನು ಎಲ್ಲ ತ್ಯಾಗಕ್ಕೂ ರೆಡಿ ಇದ್ದೀನಿ, ಬೇಕಾಗಿಲ್ಲ, ಇದು ಏನು ಬೇಕಾಗಿಲ್ಲ ನನಗೆ, ಉಪಮುಖ್ಯಮಂತ್ರಿ ಪಟ್ಟವೂ ಬೇಕಾಗಿಲ್ಲ, KPCC ಅಧ್ಯಕ್ಷ ಸ್ಥಾನವೂ ಬೇಕಾಗಿಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿದ್ಬಿಡ್ತೀನಿ ಬಿಡಿ, ಏನು ಬೇಡ, CM ಮಾಡೋದಿಲ್ಲ ಅಂದರೆ ಇದೆಲ್ಲ ಯಾಕೆ ನನಗೆ, ಇದನ್ನು ಬೇಡ ಅಂತ ಹೇಳಿದಾಗದು ಇಂಡೈರೆಕ್ಟಾಗಿ ಇರಲಿ. ಇವತ್ತವರು ಏಕಾಏಕಿ ಇಷ್ಟೆಲ್ಲ ಹೇಳಿದ್ರಲ್ಲ, ಆಗ ಮತ್ತೊಂದು ಮಾತು ಹೇಳಿದ್ರು, ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ ಅಷ್ಟೇ ಹೇಳಲಿಲ್ಲ, ಬೇರೆಯವ್ರ ಥರ ಬರೀ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಎದ್ದೋಗಿಲ್ಲ ಅಂತ ಹೇಳಿದ್ರು. ಏನಿದ್ರ ಅರ್ಥ? ಇದೇ ಮಾತನ್ನು ಹೇಳಿದ್ರು, ನಾನು ಬರೀ ವೇದಿಕೆಯಲ್ಲಿ ಕೂತು ಭಾಷಣ ಮಾಡಿಲ್ಲ, ಪಕ್ಷದ ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಐ ಹ್ಯಾವ್ ಡನ್ ಎವ್ರಿ ವರ್ಕ್ ಇನ್ ದ ಪಾರ್ಟಿ ಅಂತಾರೆ ಅವರು. ಹಾಗಾದರೆ ಬರೀ ವೇದಿಕೆಯಲ್ಲಿ ಕೂತು ಭಾಷಣ ಮಾಡಿ ಎದ್ದೋಗೋದು ಯಾರು? ನೋಡಿ, ಹಿಂದೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಕೆಲವು ಸಂದರ್ಭದಲ್ಲಿ ಇದನ್ನು ಸಿದ್ದರಾಮಯ್ಯನವರಿಗೆ ಉಲ್ಲೇಖಿಸಿ ಹೇಳಿದಂಥ ಉದಾಹರಣೆ ಇದೆ. ಕುಮಾರಸ್ವಾಮಿ ಅವರಂತೂ ಹಲವು ಬಾರಿ ಹೇಳಿದ್ದಾರೆ, ನಾವೆಲ್ಲ ಕಷ್ಟಪಟ್ಟು ರೆಡಿ ಮಾಡಿ
ಕಾರ್ಯಕ್ರಮ ಎಲ್ಲ ಸಭೆಯೆಲ್ಲ ಏರ್ಪಾಡು ಮಾಡಿದ್ರೆ, ಸಮಾವೇಶ ಮಾಡಿದ್ರೆ ಇವರು ಬಂದು ಕೂತ್ಕೊಂಡು ಕಾಲಲ್ಲಾಡಿಸ್ಬಿಟ್ಟು ಭಾಷಣ ಮಾಡಿ ಎದ್ದೋಗೋರು ಸಿದ್ದರಾಮಯ್ಯ ಅಂತ ಭಾಳಷ್ಟು ಬಾರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗ ಅದೇ ಮಾತನ್ನು ಸ್ವತಃ DK ಶಿವಕುಮಾರ್ ಹೇಳಿದ್ದಾರೆ. ಅಂದರೆ ನಾನು ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ. ಮೊನ್ನೆ ಡೆಲ್ಲಿಯಲ್ಲೂ ಹೇಳಿದ್ರಲ್ಲ, ನಿನ್ನೆ ಏನಂತ ಹೇಳಿದರು, 40-45 ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಪಾರ್ಟಿಯಲ್ಲಿ, 45 ವರ್ಷ ಆಯಿತು ಕಾರ್ಯಕರ್ತ ಆಗಿ ಅಂತೇಳಿ. ಮತ್ತು ಅದಕ್ಕೂ ಮೊದಲು ಹಿಂದಿನ ದಿನ ಸಿದ್ದರಾಮಯ್ಯನವ್ರದ್ದು ಹೇಳಿದರು, ಅವ್ರು ಬಂದು 15-16 ವರ್ಷ ಆಯಿತು ಅಂತ ಹೇಳಿ. ಅಂದರೆ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ, ನಾನು ಎಷ್ಟರ ಮಟ್ಟಿಗೆ ದುಡಿದಿದ್ದೇನೆ ಪಕ್ಷಕ್ಕಾಗಿ, ನನ್ನ ಶ್ರಮ. ಯಾಕಂದರೆ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ಎಲ್ಲ ನನ್ನಿಂದನೇ ಅಧಿಕಾರಕ್ಕೆ ಬಂದಿದೆ, ನಾನೇ ಎಲ್ಲ ಅನ್ನೋದನ್ನು ಹೇಳಬಾರ್ದು ಯಾರು ಅನ್ನೋದನ್ನು ಹೇಳಿದರು. ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಈ ರೀತಿ. ಅದಕ್ಕೂ ಉತ್ತರ ಕೊಟ್ಟಿದ್ದರು ಡೆಲ್ಲಿಯಲ್ಲೂ ಕೂಡ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಎಲ್ಲರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತಲೂ DK ಶಿವಕುಮಾರ್ ಅವರು ಹೇಳಿದರು. ಆದರೆ ಈಗ ಅದೆಲ್ಲದರ ಜೊತೆಗೆ ನಾನು ಬೇರೆಯವ್ರ ಥರ ಬರೀ ವೇದಿಕೆಯಲ್ಲಿ ಕೂತು ಭಾಷಣ ಮಾಡಿದ್ದೋಗಿಲ್ಲ ಅಂತ ಹೇಳಿದ್ರಲ್ಲ, ಇದು ಡೈರೆಕ್ಟ್ ಹಿಟ್. ಬಹುಶಃ ಇದಕ್ಕೆ ಉತ್ತರವೂ ಬರ್ಬೋದು, ಅದೇನೇ ಇರಲಿ. ಈ ಹಂತಕ್ಕೆ ಹೋಗಿ ನೇರವಾಗಿ ಅಟ್ಯಾಕ್ ಮಾಡೋ ಲೆವೆಲ್ಲಿಗೆ ಬಂದಿದ್ದಾರೆ ಅಂದರೆ ಅಲ್ಲಿಗೆ ಇನ್ನೂ ನಾನು ಹೇಳ್ತೀನಿ ಕೇಳಿ, ಇದು ಸರಿಪಡಿಸಲಾಗದಂತಹ ಡ್ಯಾಮೇಜನ್ನು ಕ್ರಿಯೇಟ್ ಮಾಡಿದೆ, ಕಂಪ್ಲೀಟ್ ಕಿತ್ಕೊಂಡು ಹೋಗಿದೆ, ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಕೆಲವರೆಲ್ಲ ಬಿರುಕು ಅಂತಿದ್ರಲ್ಲ, ಬಿರುಕು ಅಲ್ಲ, ಕಂದಕ ನಿರ್ಮಾಣ ಆಗಿದೆ. ಈ ಕಂದಕ ಇನ್ನೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಹತ್ರ ಹೋಗಿ, ರಾಜಣ್ಣ ಹತ್ರ ಹೋಗಿ, ಜಮೀರ್ ಅಹಮದ್ ಹತ್ರ ಹೋಗಿ, MB ಪಾಟೀಲ್ ಹತ್ರ ಹೋಗಿ, ಇರೋಬರ ಹತ್ರ ಎಲ್ಲ ಹೋಗಿ. ಯಾಕಂದರೆ ಖರ್ಗೆ ಅವ್ರನ್ನ ಮಾತು ಹೇಳಿದ್ರಲ್ಲ, ನೀವೇ ಸರಿ ಮಾಡ್ಕೊಳ್ಳಿ ಅಂತ. ಸಿದ್ದರಾಮಯ್ಯವ್ರ ಹತ್ರ ಕೇಳಿದ್ರೆ ನನ್ನ ಬೆಂಬಲಿಗರು ಯಾರು ಒಪ್ಪಲ್ಲ ಅಂತಿದ್ರು. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡಲಿಕ್ಕೆ ನನ್ನ ಬೆಂಬಲಿಗರು ಯಾರೂ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳಿದ್ದರಿಂದ DK ಶಿವಕುಮಾರ್ ಅವರು ಆಯಿತು ನಿಮ್ಮ ಬೆಂಬಲಿಗರನ್ನ ಒಪ್ಪಿಸ್ತೀನಿ ಅಂತಲೇ ಆ ಪ್ರಯತ್ನ ಮಾಡಿದ್ರು. ಜಾರ್ಜ್ ಹತ್ರ ಹೋದರು, ಪಾಟೀಲ್ ಹತ್ರ ಹೋದ್ರು, MB ಪಾಟೀಲ್ ಹತ್ರ ಹೋದರು, ಎಲ್ಲರ ಹತ್ರನೂ ಹೋದ್ರು ಬಿಡಿ. ರಾಜಣ್ಣ ಹತ್ರನೂ ಹೋದ್ಮೇಲೆ ಇನ್ನೇನು ಬಾಕಿ ಉಳಿತು. ಬಟ್ ಎಲ್ಲರೂ ಮಾತುಕತೆ ಮಾಡೋರು ಹೊರಗಡೆ ಬಂದು ನಾವು ಸಿದ್ದರಾಮಯ್ಯನವ್ರ ಪರ ಅನ್ನೋರು, ಮುಗಿತಲ್ಲ ಅಲ್ಲಿ ಕತೆ. ಸೊ ಗೊತ್ತಾಯ್ತಲ್ಲ ಈಗ DK ಶಿವಕುಮಾರ್ ಅವ್ರಿಗೆ ಇದು ಆಗಲ್ಲ ಇಲ್ಲಿ ಅಂತಲಿ ಹೈಕಮಾಂಡ್ ಹತ್ರ ಹೋದರು. ಹೈಕಮಾಂಡ್ ಬಂದ ದಾರಿಗೆ ಸುಂಕ ಇಲ್ಲ ಅಂತಲಿ ಅಲ್ಲಿ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ವಾಪಸ್ ಬಂದರು, ಖರ್ಗೆ ಅವ್ರನ್ನ ಭೇಟಿಯಾದರು. ನೋಡಿ ಏನು ಮಾಡ್ತೀರೋ ಮಾಡಿ, ಇಲ್ಲ ನನ್ನ ದಾರಿ ನನಗೆ ಅನ್ನೋ ರೀತಿಯ ಮೆಸೇಜ್ನ ಕೊಟ್ಟು ಬಂದು ಈಗ ನಾನು ಬೇರೆಯವ್ರ ಥರ ವೇದಿಕೆ ಮೇಲೆ ಕೂತು ಭಾಷಣ ಮಾಡಿ ಎದ್ದೋಗಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ DK ಶಿವಕುಮಾರ್ ಅವರು ಮುಂದಿನ ತಮ್ಮ ಹಾದಿಯನ್ನು ಈಗ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ನೋಡ್ತಾರೆ CWC ಮೀಟಿಂಗ್ಗೆ ಸಿದ್ದರಾಮಯ್ಯವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಕೊಟ್ಟಿಲ್ಲ. ಅಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೆ ಏನು ಹೇಳುತ್ತೆ, ಅದರ ಪರಿಣಾಮ ಏನು, ಸಿದ್ದರಾಮಯ್ಯವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಸೊ ಏನಾದರೂ ಅವಕಾಶ ಸಿಗುತ್ತೋ ಇಲ್ವೋ, ಕಟ್ಟ ಕಡೆಯ ಚಾನ್ಸ್ ಈಗ DK ಶಿವಕುಮಾರ್ ನೋಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಈಗ ಲಾಸ್ಟ್ ಚಾನ್ಸ್ ಅಂತೇಳಿ. ಅದನ್ನೇ ಖರ್ಗೆ ಅವ್ರ ಹತ್ರ ಹೇಳಿ ಬಂದಿರೋದು. ಸೊ ಈಗ ಆಗಿಲ್ಲ ಅಂದರೆ ಜನವರಿಯಲ್ಲಿ ಅವರೊಂದು ನಿರ್ಧಾರ ಮಾಡುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಮಾಡ್ತಾರೋ ಬಿಡ್ತಾರೋ, ಆದರೆ ಆ ಹಂತಕ್ಕೆ ಈಗ ಬಂದು ನಿಂತಿದ್ದಾರೆ. ಏನಾಗಬಹುದು, ಏನು ಮಾಡ್ಬೋದು, ರೆಸಾರ್ಟ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ಬೋದಾ, ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ಬೋದಾ, ಶತಾಯಗತಾಯಿ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅನ್ನೋ ಹಂತಕ್ಕೆ DK ಶಿವಕುಮಾರ್ ಹೋಗ್ಬೋದಾ, ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಿನ್ನೆ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರಿ ಸರ್. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾವು ಪೋಸ್ಟ್ ಇದ್ರು ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಬರೀ ನಾನು ಬಂದಾಗ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ನಾನೆಲ್ಲ ಉತ್ತರ ಹೇಳಲ್ಲ ರೀ, ನಾನೇನು ಹೇಳ್ತೀನಿ ಅದನ್ನ ಕೇಳ್ಕೊಂಡು ಹೋಗ್ಬೇಕು. ನಾನು ಉತ್ತರ ಕೊಡಲ್ಲ.